ವಿಧಾನಸೌಧ ಪ್ರವೇಶಕ್ಕೆ ಇನ್ನು ಮುಂದೆ ಶುಲ್ಕ ನಿಗದಿ ಮಾಡಲಾಗುತ್ತೆ. ಪ್ರವಾಸಿಗರಿಗೆ ಶುಲ್ಕ ವಿಧಿಸಲು ರಾಜ್ಯ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ. ಪ್ರವಾಸೋದ್ಯಮ ಹೆಸರಿನಲ್ಲಿ ಶುಲ್ಕ ವಸೂಲಿಗೆ ತೀರ್ಮಾನವನ್ನ ಮಾಡಲಾಗಿದೆ. ಒಂದಲ್ಲ ಒಂದು ಮಾರ್ಗದಲ್ಲಿ ಈಗ ಬೊಕ್ಕಸವನ್ನ ಅಂದ್ರೆ ಈಗ ಯಾವಾಗ ಆರ್ಥಿಕತೆಯಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಯೋಜನೆಗಳು ಬಂದಾದ ಮೇಲೆ ಯಾವ ರೀತಿ ಹೊಡೆತ ಬಿದ್ದಿದೆಯಲ್ಲ ಅದನ್ನೆಲ್ಲ ಸರಿದೂಗಿಸಬೇಕು ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಒಂದಲ್ಲ ಒಂದು ಮಾರ್ಗವನ್ನ ಕಂಡುಕೊಳ್ತಾ ಇರುವಂತದ್ದು. ಹಾಗಾಗಿ ಈಗ ಈ ವಿಧಾನಸೌಧ ಪ್ರವೇಶಕ್ಕೆ ಇನ್ಮುಂದೆ ಯಾರೆಲ್ಲ ಹೋಗ್ತಾರಲ್ಲ ಅವ್ರಿಗೆ ಶುಲ್ಕ ನಿಗದಿಯನ್ನ ಮಾಡಲಾಗ್ತಾ ಇದೆ. ವಿಧಾನಸೌಧಕ್ಕೆ ಲೈಟಿಂಗ್ ವ್ಯವಸ್ಥೆ ಬಳಿಕ ಶುಲ್ಕ ನಿಗದಿಯನ್ನ ಮಾಡಲಾಗುತ್ತೆ. ಯಾಕಂದ್ರೆ ಸಾಕಷ್ಟು ಜನರು ವಿಧಾನಸೌಧವನ್ನ ನೋಡಬೇಕು, ಅದರಲ್ಲೂ ಸಂಜೆ ಹೊತ್ತಲ್ಲಿ ಲೈಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಹೋಗಬೇಕು ನೋಡಬೇಕು ಅಂತ ಬಯಸ್ತಾರಲ್ಲ ಅವರೆಲ್ಲರಿಗೂ ಕೂಡ ಇದು ಶಾಕಿಂಗ್ ನ್ಯೂಸ್. ಯಾಕಂದ್ರೆ ಈ ಹಿಂದೆ ಯಾವುದೇ ಶುಲ್ಕ ನಿಗದಿ ಮಾಡಿರಲಿಲ್ಲ ರಾಜ್ಯ ಸರ್ಕಾರ. ಬಟ್ ಈಗ ಈ ವಿಧಾನಸೌಧ ನೋಡೋದಕ್ಕೂ ಕೂಡ ಶುಲ್ಕ ವಿಧಿಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿರುವಂಥದ್ದು. ವಿಧಾನಸೌಧಕ್ಕೆ ಲೈಟಿಂಗ್ ವ್ಯವಸ್ಥೆ ಬಳಿಕ ಶುಲ್ಕ ನಿಗದಿ ಮಾಡಲಾಗುತ್ತೆ. ಸಾರ್ವತ್ರಿಕ ರಜಾ ದಿನಗಳಲ್ಲಿ ಶುಲ್ಕ ನಿಗದಿಗೆ ತೀರ್ಮಾನವನ್ನ ಮಾಡಲಾಗ್ತಿರುವಂಥದ್ದು. ಸಾಕಷ್ಟು ಪ್ರವಾಸಿಗರು ವಿಧಾನಸೌಧವನ್ನ ನೋಡಬೇಕು ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಸಂಜೆ ಟೈಮಲ್ಲಿ ವಿಧಾನಸೌಧದ ಲೈಟಿಂಗ್ಸ್ ಅನ್ನ ನೋಡಬೇಕು ಅಂತ ಹೇಳಿ ಅಲ್ಲಿಗೆ ತೆರಳುತ್ತಾರೆ. ಬಟ್ ಈ ಹಿಂದೆ ಅದಕ್ಕೆ ಯಾವುದೇ ಶುಲ್ಕವನ್ನ ನಿಗದಿ ಮಾಡಿರಲಿಲ್ಲ. ಬಟ್ ಈಗ ಶುಲ್ಕ ನಿಗದಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ತೆಗೆದುಕೊಂಡಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈ ಹಿಂದೆ ವಿಧಾನಸೌಧ ನೋಡೋದಕ್ಕಾಗ್ಲಿ ಅಥವಾ ಅಲ್ಲಿ ಹೋಗೋದಕ್ಕಾಗ್ಲಿ ಯಾವುದೇ ಶುಲ್ಕ ಇರಲಿಲ್ಲ. ಬಟ್ ಈಗ ಈ ಲೈಟಿಂಗ್ ವ್ಯವಸ್ಥೆ ಆದ ಬಳಿಕ ಶುಲ್ಕ ನಿಗದಿ ಮಾಡಬೇಕು ಅನ್ನುವಂತಹ ಉದ್ದೇಶ ಏನಿದೆ ಇವಾಗ ಸದ್ಯಕ್ಕೆ? ಚೈತ್ರ, ಈ ಹಿಂದೆ ಯಾವುದೇ ರೀತಿಯಂತ ದರ ಶುಲ್ಕವನ್ನ ವಿಧಾನಸೌಧಕ್ಕೆ ಬರುವಂತ ಪ್ರವಾಸಿಗರಿಗಾಗಿರ್ಬೋದು ಮತ್ತು ಸಾರ್ವಜನಿಕರಿಗೆ ನಿಗದಿಯನ್ನ ಮಾಡಿರ್ಲಿಲ್ಲ. ಈಗ ವಿಧಾನಸೌಧದಲ್ಲಿ ಎಲ್ಲೋ ಒಂದ್ ಕಡೆ ದೀಪ ಅಲಂಕಾರವನ್ನ ಸ್ಪೀಕರ್ ಯುಟಿ ಖಾದರ್ ಅವರು ಮಾಡಿದ್ದಾರೆ. ಮೊನ್ನೆ ತಾನೇ ವಿದ್ಯುತ್ ದೀಪ ಅಲಂಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆಯನ್ನ ಕೊಟ್ಟಿದ್ದಾರೆ. ಈಗ ಎಲ್ಲೋ ಒಂದ್ ಕಡೆ ವಿಧಾನಸೌಧ ಮತ್ತೆ ವಿಕಾಸಸೌಧ ಈಗ ಪ್ರವಾಸೋದ್ಯಮವಾಗಿ ಮಾರ್ಪಟ್ಟಿರುವಂತದ್ದು. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆ ಭಾಗಕ್ಕೆ ಬರುವಂತ ಸಾಧ್ಯತೆ ಕೂಡ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಸಾರ್ವಜನಿಕರು ಮತ್ತೆ ಪ್ರವಾಸಿಗರು ಬಂದಂತ ಸಂದರ್ಭದಲ್ಲಿ ದರ ಶುಲ್ಕವನ್ನು ನಿಗದಿಯನ್ನ ಮಾಡೋದ್ರ ಮುಖಾಂತರವಾಗಿ ಅವರಿಂದ ವಸೂಲಿ ಮಾಡುವಂತ ನಿರ್ಧಾರವನ್ನ ಈಗ ತಾನೇ ಪ್ರವಾಸೋದ್ಯಮ ಇಲಾಖೆ ಈಗಾಗಲೇ ನಿರ್ಧಾರವನ್ನ ಆದೇಶವನ್ನು ಮಾಡಿಸಿರುವಂತದ್ದು. ಇದು ಬರುವಂತ ದಿನಗಳಲ್ಲಿ ವಿವಾದಕ್ಕೂ ಕೂಡ ಒಳಗಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ವಿಧಾನಸೌಧಕ್ಕೆ ಕೇವಲವಾಗಿ ಪ್ರವಾಸಿಗರು ಬರೋದಿಲ್ಲ, ಸಾರ್ವಜನಿಕರು ಕೂಡ ಬರ್ತಾರೆ. ವಿಧಾನಸೌಧದಲ್ಲಿ ಸಚಿವರಾಗಿರ್ಬೋದು ಮತ್ತೆ ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಬರ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಎಫೆಕ್ಟ್ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಈಗ ಆದೇಶದಲ್ಲಿ ಮೆನ್ಷನ್ ಅನ್ನ ಮಾಡಿರುವಂತದ್ದು ಕೇವಲವಾಗಿ ಸಾರ್ವತ್ರಿಕ ರಜಾ ದಿನಗಳಲ್ಲಿ ಮಾತ್ರ ಅನ್ನುವಂಥದ್ದು ಮಾತ್ರ ಉಲ್ಲೇಖವನ್ನು ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವತ್ರಿಕ ರಜಾ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದಂತ ಸಂದರ್ಭದಲ್ಲಿ ಬೇರೆ ಬೇರೆ ದಿನಗಳಲ್ಲೂ ಕೂಡ ಅದನ್ನು ವಿಸ್ತರಣೆ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ವಿಸ್ತರಣೆ ಮಾಡುವಂತ ಸಂದರ್ಭದಲ್ಲಿ ಸಹಜವಾಗಿಯೇ ಅಲ್ಲಿ ಕಾರ್ಯಕರ್ತರು ಮತ್ತೆ ಜನರು ಬಂದಂತ ಸಂದರ್ಭದಲ್ಲಿ ಪ್ರವಾಸಿಗರ ಅಥವಾ ಸಾರ್ವಜನಿಕರ ಹೀಗೆ ಒಂದಷ್ಟು ಗೊಂದಲ ನಿರ್ಮಾಣ ಆಗಿ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಬೇರೆ ರೀತಿಯಿಂದ ಗೊಂದಲ ನಿರ್ಮಾಣ ಆಗಿ ಅಂತಿಮವಾಗಿ ಈ ಒಂದು ಆದೇಶ ಕೂಡ ಮತ್ತೊಂದು ವಿವಾದಕ್ಕೆ ಗುರಿಯಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಸದ್ಯಕ್ಕಂತೂ ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ, ಏನು ಜನಸ್ನೇಹಿಯಾಗಿ ಒಂದು ದರ ಏನೋ ಶುಲ್ಕವನ್ನ ವಸೂಲಿ ಮಾಡಿ ಅನ್ನೋ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಈಗಾಗಲೇ ಮೊನ್ನೆ ವಿಧಾನಸೌಧದಲ್ಲಿ ಪುಸ್ತಕ ಮೇಳ ಕಾರ್ಯಕ್ರಮವನ್ನು ಮಾಡಿದಂತ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರಾಗಿರ್ಬೋದು ಮತ್ತೆ ಬೆಂಗಳೂರು ಭಾಗದಾಗಿರ್ಬೋದು ಮತ್ತೆ ಕರ್ನಾಟಕ ಭಾಗದ ವಿವಿಧ ಜಿಲ್ಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ವಿಧಾನಸೌಧ ಮತ್ತೆ ವಿಕಾಸಸೌಧಕ್ಕೆ ಬಂದಿದ್ರು. ಈಗ ಎಲ್ಲ ಒಂದ್ ಕಡೆ ಸ್ಪೀಕರ್ ಯುಟಿ ಖಾದರ್ ಅವರು ಹೊಸ ತಂತ್ರಜ್ಞಾನ ಅಂತಂದ್ರೆ ದೀಪಾಲಂಕಾರವನ್ನ ಮಾಡಿರುವಂತ ಸಂದರ್ಭದಲ್ಲಿ ವಿಧಾನಸೌಧ ಹೊರಗಡೆ ಮುಂಭಾಗ ಏನು ಹೈಕೋರ್ಟ್ ಮತ್ತೆ ವಿಧಾನಸೌಧ ಮುಂಭಾಗದಲ್ಲಿರುವಂತಹ ರಸ್ತೆಯಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ನಿಂತ್ಕೊಂಡು ಅಲ್ಲಿ ಫೋಟೋವನ್ನ ತೆಗೆದುಕೊಳ್ಳುವ ಹೋಗುವಂತದ್ದು ಮತ್ತೆ ವಿಧಾನಸೌಧವನ್ನು ನೋಡುವಂತ ಒಂದು ಜನಜಾತ್ರೆಯನ್ನು ಕೂಡ ನೋಡ್ತಾ ಇದ್ರು. ಆ ಕಾರಣಕ್ಕೋಸ್ಕರವಾಗಿನೇ ವಿಧಾನಸೌಧದ ಒಳಗಡೆ ಸಾರ್ವಜನಿಕರು ಮತ್ತೆ ಪ್ರವಾಸಿಗರಿಗೆ ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಪ್ರವಾಸೋದ್ಯಮವಾಗಿ ಇಲ್ಲ ಏನು ವಿಧಾನಸೌಧ ಮಾಡ್ಕೊಡ್ಬೇಕು. ಅದ್ರ ಜೊತೆಗೆ ವಿದೇಶಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗ ಪ್ರವಾಸೋದ್ಯಮ ಹೆಸರಿನಲ್ಲಿ ದರ ಶುಲ್ಕವನ್ನ ನಿಗದಿಯನ್ನ ಮಾಡಿದ್ದಾರೆ. ಆದ್ರೆ ಇಂತಿಷ್ಟು ಪ್ರಮಾಣದಲ್ಲಿ ಅನ್ನುವಂತ ದರವನ್ನ ಸದ್ಯಕ್ಕೆ ನಿಗದಿಯನ್ನ ಮಾಡಿಲ್ಲ. ಅದೇ ಒಂದು ಟೀಮ್ ಅನ್ನ ನಿಗದಿಯನ್ನ ಮಾಡಿದೆ. ಆ ಟೀಮು ಇಂತಿಷ್ಟು ದರ ಶುಲ್ಕ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಮಾಡುವಂತದ್ದು. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.